ಪ್ರೇಸ್ ದಿ ಲಾರ್ಡ್. ಎಲ್ಲರಿಗೆ ಯೇಸು ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ನಾವು ಈ ದಿನದ ದೇವರ ವಾಕ್ಯವನ್ನು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ್ರಿ. ಮಾರ್ಕನು 5ನೇ ಅಧ್ಯಾಯ 22ನೇ ವಚನ ನೋಡ್ಕೊಳ್ಳೋಣ್ರಿ. ಯೇಸು ಸತ್ತ ಹುಡುಗಿಯನ್ನು ಬದುಕಿಸಿದ್ದು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು. ಹಲ್ಲೆಲೂಯಾ. ಇಲ್ಲೇ ನೋಡ್ರಿ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಒಬ್ಬ ಯಾಯಿರ ಅನ್ನುವಂಥ ಒಬ್ಬ ಅಧಿಕಾರಿ ಅವಳ ಸಣ್ಣ ಮಗಳು ಸಾಯುವ ಸ್ಥಿತಿಯಲ್ಲಿ ಇರ್ತಾಳ್ರಿ. ಇರುವಾಗ ಯೇಸು ಸ್ವಾಮಿ ಕಡೆ ಹತ್ರ ಆತನ ಬರ್ತಾನೆ. ಬಂದು ಏನಂತ ಹೇಳ್ತಾನಂದ್ರೆ, ರೀ, ನನ್ನ ಮಗಳ ಸಾಯ್ತಾಳ ದೇವ್ರೆ, ನೀನು ಹೇಗಾದರೂ ಬಂದು ಅವಳ ಮೇಲೆ ಕೈ ಇಟ್ಟರೆ ಅವಳು ಗುಣ ಆಗ್ತಾಳೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಈ ದಿನ ಯಾರೆಲ್ಲ ಈ ದೇವರ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇದ್ದೀರೋ ಅವರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯಾರೆಲ್ಲ ನನ್ನ ಬಳಿಗೆ ಬರ್ತಿರೋ ಅವರು ಸಾಯದೆ ನಿತ್ಯ ಜೀವನ ಪಡೆದುಕೊಳ್ಳುವರು. ಹಲ್ಲೆಲೂಯಾ. ಈ ದಿನ ನೋಡ್ರಿ, ನೀವು ಯಾವ್ಯಾವ ವಿಷಯದಲ್ಲಿ ಸತ್ತವರಾಗಿದ್ದೀರಾ? ಅನಾರೋಗ್ಯದಲ್ಲಿ ವಿಷಯದಲ್ಲಿನೂ ಸತ್ತವರಾಗಿದ್ದೀರಾ? ಹಾಸ್ಪಿಟ್ಲನ್ನು ತಿರುಗಾಡಿ ಎಲ್ಲ ಹಣಗಳನ್ನು ಕಳ್ಕೊಂಡು, ನಿಮ್ಮ ನೆಮ್ಮದಿನ ಕಳ್ಕೊಂಡು, ನಿಮ್ಮ ಸಮಯನ ಕಳ್ಕೊಂಡು ಎಷ್ಟೋ ಹಾಸ್ಪಿಟ್ಲ್ಗಳನ್ನ ತಿರುಗಾಡ್ತಾ ಇದ್ದೀರಾ ನೀವೆಲ್ಲರೂ. ಆದರೆ ನಿಮ್ಗೆ ಎಲ್ಲಿ ಪರಿಹಾರನೇ ಸಿಗ್ತಾ ಇಲ್ಲ. ಪರಿಹಾರನೇ ಸಿಗದ ಅಂಥ ಸೋತು ಹೋದಂಥ ಆರೋಗ್ಯ ಅನ್ನೋದು ನಿಮ್ಮ ಜೀವಿತದಲ್ಲಿ ಸತ್ತು ಹೋಗಿದೆ. ಹಲ್ಲೆಲೂಯಾ. ಫೈನಾನ್ಸ್, ಕೆಲವೊಬ್ಬರು ಜೀವಿತದಲ್ಲಿ ಫೈನಾನ್ಸನ್ನು ಸತ್ತು ಹೋಗಿದ್ದಾರೆ. ಹಲ್ಲೆಲೂಯಾ. ನೀವು ದುಡಿತಾ ಇದ್ರೆ ನಿಮ್ಮ ಹತ್ರ ಹಣ ಉಳಿತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಇದೆ, ಕೊರತೆ ಮೇಲೆ ಕೊರತೆ ಬರ್ತಾ ಇದೆ. ಕೆಲವೊಬ್ಬರು ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ರ, ಬಿಸ್ನೆಸ್ಸಲ್ಲಿ ಕೊರತೆ ಬರಾಕತ್ತದ್ರಿ. ಬಿಸ್ನೆಸ್ ಆಗ್ತಾ ಇದೆ, ಆದರೆ ಹಣ ಉಳಿತಾ ಇಲ್ಲ, ಮಟ್ರಿಯಲ್ ಬರ್ತಾ ಇದೆ, ಬರೀ ಬಂದಂಥ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ಸಲ್ಲಿ ಸಮೃದ್ಧಿ ಅನ್ನೋದು ಕಾಣ್ತಾ ಇಲ್ಲ. ನೀವು ಮನೆಯಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಪ್ರೀತಿ ಇಲ್ಲ. ಅದೆಲ್ಲ ಈ ಯಾವ್ಯಾವ ವಿಷಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಸತ್ತು ಹೋಗಿದೆಯೋ, ನಿಮ್ಮ ಜೀವಿತದಲ್ಲಿ ಸತ್ತು ಹೋಗ್ತಾ ಇದೆಯೋ ಅವರಿಗೆಲ್ಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಮೃದ್ಧಿಯನ್ನು ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ಯಾಯಿರ ಒಬ್ಬ ಅಧಿಕಾರಿ ರೀ. ಅವನ ಹತ್ರ ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ. ಆದರೆ ಅವಳ ಮಗಳ ಹತ್ರ ಅನಾರೋಗ್ಯ ಐತ್ರಿ. ಅವಳು ಯಾರ ಸ್ಥಿತಿಗೆ ಬಂದಾಳಂತ ಸಾಯೋ ಸ್ಥಿತಿಗೆ. ಈಗ ನೋಡ್ರಿ, ಒಂದು ಸಣ್ಣ ನೆಗಡಿ, ಕೆಮ್ಮು, ಜ್ವರ ಬಂದರೆ ನಾವು ಹಾಸ್ಪಿಟ್ಲ್ ತೊಗೊಂಡು ಹೋಗ್ತೀವಿ ನಮ್ಮ ಮಕ್ಕಳನ್ನ. ಅವನು ಎಷ್ಟು ಹಾಸ್ಪಿಟ್ಲ್ ತೊಗೊಂಡು ಹೋಗಿರ್ಬೋದು, ಎಷ್ಟು ವೈದ್ಯರ ಕಡೆಗೆ ತೆಗೆದುಕೊಂಡು ಹೋಗಿರ್ಬೋದು, ಎಷ್ಟು ಹಣನ ಖರ್ಚು ಮಾಡಿರ್ಬೋದು, ಹೌದಲ್ರಿ? ಸಾಯೋ ಸ್ಥಿತಿಗೆ ಅದಾಳಂತ ಅಂದರೆ ಆತನ ಪ್ರಯಾಸ ಪಟ್ಟಿದ್ದ, ಲೋಕದೊಳಗೆ ಪ್ರಯಾಸ ಪಟ್ಟನ್ರಿ. ಆತನ ತನ್ನ ಮಗಳನ್ನ ಬದುಕಿಸ್ಕೋಬೇಕು, ಅವಳು ಅನಾರೋಗ್ಯದಿಂದ ಹೊರಗಡೆ ತರಬೇಕೆಂಬುದಾಗಿ ಆತನು ಪ್ರಯಾಸ ಪಟ್ಟಿದ್ದಾನೆ. ಆದರೆ ಅವನ ಕೈಯಿಂದ ಆಗದೆ ಹೋಗಿತ್ತು, ಯಾವುದೇ ಡಾಕ್ಟರ್ ಕೈಯಿಂದ ಆಗದೆ ಹೋಗಿದ್ದೀರಿ. ಹಲ್ಲೆಲೂಯಾ. ಅಂಥ ವ್ಯಕ್ತಿಗಳಿಗೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ನೀವು ನನ್ನ ಬಳಿಗೆ ಬನ್ನಿರಿ. ಹೌದು, ನೀವು ತಿರ್ಕೊಡ್ರಿ ದೇವ್ರ ಕಡೆಗೆ. ಯಾವುದು ನಮಗೆ ಅಸಾಧ್ಯ ಎಂಬುದಾಗಿ ಆಗ್ತದೋ ಅದು ದೇವರಿಗೆ ಸಾಧ್ಯ ರೀ. ಹಲ್ಲೆಲೂಯಾ. ನೋಡ್ರಿ, ಆತನೆಲ್ಲ ಕಡೆಗೆ ತಿರುಗಾಡಿ ಎಲ್ಲ ಮಾಡಿ ಕೊನೆಗೆಲ್ಲಿ ಬಂದಂಥ ಯೇಸು ಸ್ವಾಮಿ ಬಳಿಗೆ ಬಂದಂತ. ದೇವರೇ, ನನ್ನ ಮಗಳು ಸಾಯ್ತಾ ಇದ್ದಾಳೆ, ನನ್ನ ಚಿಕ್ಕ ಮಗಳು ಸಾಯ್ತಾ ಇದ್ದಾಳೆ, ನೀನು ಬಂದು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಮಗಳು ಬದುಕ್ತಾಳೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀವು ಕೂಡ ಯೇಸು ಸ್ವಾಮಿನ ನಂಬ್ರಿ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ರಿ. ಯಾವಾಗ ನೀವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕಷ್ಟಗಳನ್ನು, ದುಃಖಗಳನ್ನು, ನೋವುಗಳನ್ನು, ಸಾಲದ ಬಾಧೆಗಳನ್ನು, ಅನಾರೋಗ್ಯದ ಬಾಧೆಗಳನ್ನು, ನೀವು ನಿಮ್ಮ ಮನೆಯಲ್ಲಿರುವಂಥ ತೊಂದರೆಗಳನ್ನು, ಮನೆಯಲ್ಲಿರುವಂಥ ಕೊರತೆಗಳನ್ನು, ನಿಮ್ಮ ಬಿಸ್ನೆಸ್ಸಲ್ಲಿರುವಂಥ ಕೊರತೆಗಳನ್ನು, ನಿಮ್ಮ ಕೆಲಸದಲ್ಲಿರುವಂಥ ಕೊರತೆಗಳನ್ನು ನೀವು ಯೇಸು ಸ್ವಾಮಿ ಬಳಿಗೆ ಬಿಚ್ಚಿಡ್ರಿ. ಹಲ್ಲೆಲೂಯಾ. ನೀವು ಯಾವಾಗ ಬಾಯಿ ಬಿಟ್ಟು ಯೇಸು ಸ್ವಾಮಿಗೆ ಹತ್ರ ಕೇಳ್ಕೊತೀರೋ ಯೇಸು ಸ್ವಾಮಿ ನಿಮ್ಮನ್ನು ಪರಿಹಾರ ಕೊಡ್ತಾನೆ ರೀ. ಅಲ್ಲಿ ಅದೇ ವಾಕ್ಯದಲ್ಲಿ ಹೇಳ್ತದೆ, ಯಾರ ಹತ್ರ ಬುದ್ಧಿ ಕಡಿಮೆ ಇದೆಯೋ, ಜ್ಞಾನ ಕಡಿಮೆ ಇದೆಯೋ ನನಗೆ ಕೇಳ್ರಿ, ನಾನು ನಿಮಗೆ ಹಂಗಿಸದೇನೆ ಕೊಡ್ತೇನೆ ಎಂಬುದಾಗಿ. ಹೌದ್ರಿ, ಯೇಸು ಕೇಳ್ರಿ, ಆರೋಗ್ಯ ಕೊಡ್ತಾನೆ. ನಿಮ್ಗೆ ಫೈನಾನ್ಸಲ್ಲಿ ಕೊರತೆ ಆಗಿದೆಯಾ, ಫೈನಾನ್ಸ್ ಕೇಳ್ರಿ, ಫೈನಾನ್ಸ್ ಕೊಡ್ತಾನೆ ಯೇಸು ಸ್ವಾಮಿ. ನಿಮ್ಮ ಬಿಸ್ನೆಸ್ದಲ್ಲಿ ಕೊರತೆ ಬರ್ತಾ ಇದೆಯಾ, ದೇವರೇ ನನ್ನ ಬಿಸ್ನೆಸ್ ಒಳಗೆ ಸಮೃದ್ಧಿ ಅನ್ನೋದು ಮಾಡು ಅಂತ ಹೇಳು, ದೇವರು ಕೊಡ್ತಾನೆ. ಅದೇ ವಾಕ್ಯ ಆಗ್ತದೆ, ನನ್ನ ಬಳಿಗೆ ನೀವು ಕೇಳಿರಿ, ನಾನು ನಿಮಗೆ ಹಂಗಿಸದೆ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಮುಂದೆ ನೋಡ್ಕೊಳ್ಳೇನ್ರಿ ದೇವರ ವಾಕ್ಯನ. ಮತ್ತು ನಾವು 33ನೇ ವಚನ ನೋಡ್ಕೊಳ್ಳೋಣ್ರಿ. ಆತನು ಇನ್ನೂ ಮಾತಾಡುತ್ತಿರುವಾಗ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು. ಹಲ್ಲೆಲೂಯಾ.
ನೋಡ್ರಿ ಯೇಸು ಸ್ವಾಮಿ ಇನ್ನೂ ಮಾತಾಡ್ತಾ ಇದ್ದಾನೆ ಅಲ್ಲೆಲ್ಲ. ಯೇಸು ಸ್ವಾಮಿ ಮಾತಾಡ್ತಿರುವಾಗ ಅಲ್ಲಿರುವಂಥ ಅಧಿಕಾರಿಯ ಕಡೆ ಒಬ್ಬ ಆಳು ಮನುಷ್ಯ ಬಂದ ಅಧಿಕಾರಿಗೆ ಹೇಳ್ತಾನೆ ಏನಂತೇಳಿ, ನಿನ್ನ ಮಗಳು ಈ ದಿನ ಸತ್ತು ಹೋದಳು ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿರಿ, ನಿಮ್ಮ ಆಜು ಬಾಜು ಇರುವಂಥವ್ರು ನಿಮ್ಮ ಪಕ್ಕದಲ್ಲಿರುವಂಥವ್ರು ಏನಂತ ಇದ್ದಾರೆ ಗೊತ್ತಾ? ನಿನ್ನ ಪರಿಸ್ಥಿತಿ ಸತ್ತು ಹೋಯ್ತು, ನಿನ್ನ ಫೈನಾನ್ಸ್ ಸತ್ತು ಹೋಯ್ತು, ನಿನ್ನ ಆರೋಗ್ಯ ಸತ್ತು ಹೋಯ್ತು ಈ ದಿನ. ಹಲ್ಲೆಲೂಯಾ. ನಿನ್ನ ಮನೆಯೊಳಗಿರುವಂಥ ಸಮಾಧಾನ ಶಾಂತಿ ಸತ್ತು ಹೋಯ್ತು, ನಿನ್ನ ಮನೆಯೊಳಗಿರುವಂಥ ನೆಮ್ಮದಿ ಸತ್ತು ಹೋಯ್ತು ಇವತ್ತು, ನಿನ್ನ ಒಳಗಿರುವಂಥ ವ್ಯಾಪಾರ ಸತ್ತು ಹೋಯ್ತು ಇವತ್ತು. ಗೇಲಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಗೇಲಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಪರಿಸ್ಥಿತಿ ಒಳಗೆ ನೀವು ಹಾದು ಹೋಗ್ತಾ ಇದ್ದೀರಿ. ಯೇಸು ಸ್ವಾಮಿನ ನಂಬ್ರಿ, ದೇವರು ನಿಮ್ಮನ್ನು ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿನ ನೀವು ನಂಬ್ರಿ, ದೇವರು ನಿಮ್ಮನ್ನು ಬಿಡುಗಡೆ ಕೊಡ್ತಾರೆ. ನನ್ನ ಜೀವಿತದಲ್ಲಿ ಅದೇ ಆಗಿತ್ತು ರೀ. ನನ್ನ ಫೈನಾನ್ಸ್ ಸತ್ತು ಹೋಗಿತ್ತು. ನನ್ನ ಬಿಸ್ನೆಸ್ ಒಳಗೆ ಸಮೃದ್ಧಿ ಕಾಣ್ತಾ ಇದ್ದಿದ್ದಿಲ್ಲ ನಾನು. ಸಾಲದ ಮೇಲೆ ಸಾಲ, ಕೊರತೆ ಮೇಲೆ ಕೊರತೆ, ಜನರ ತಿರಸ್ಕಾರ ಮಾಡಿದ್ರಿ. ಹಲ್ಲೆಲೂಯಾ. ಆದರೆ ನಾನು ಯೇಸು ಸ್ವಾಮಿಗೆ ಬಳಿಗೆ ಬಂದಾಗ, ಆತನ ವಾಕ್ಯಗಳನ್ನು ಕೇಳಿ, ಆತನ ವಾಕ್ಯಗಳಲ್ಲಿ ನಾನು ಬೆಳೆದಾಗ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಸಮೃದ್ಧಿ ಕೊಟ್ಟಿದ್ದಾರೆ. ನನ್ನ ವ್ಯಾಪಾರದೊಳಗೆ ಸಮೃದ್ಧಿ ಕೊಟ್ಟಾನ್ರಿ. ಮಟಲ್ ಮೇಲೆ ಮಟಲ್ ಬರ್ತದೆ, ಕಸ್ಟಮರು ದೇವರು ಅಭಿವೃದ್ಧಿ ಮಾಡ್ತಾ ಇದ್ದಾನೆ ರೀ. ಮನೆಯೊಳಗೆ ಜಗನ ಕದನ ತೆಗೆದ ಸಮಾಧಾನ ಶಾಂತಿ ನೆಮ್ಮದಿ ಪ್ರೀತಿ ಅನ್ಯೋನ್ಯತೆ ಅನ್ನೋದು ತುಂಬಿಸಿದ್ದಾನೆ ರೀ ಇವತ್ತು. ಹಲ್ಲೆಲೂಯಾ. ನಿಮ್ಮ ಕೊರತೆಗಳನ್ನು ತೆಗೆದು ಹಾಕ್ತಾನೆ ರೀ ದೇವರು ಇವತ್ತು. ನೀವು ನಂಬ್ರಿ ಯೇಸು ಸ್ವಾಮಿನ. ದೇವ್ರ ವಾಕ್ಯದಲ್ಲಿ ಮುಂದೆ ಹೇಳ್ತದೆ ನೋಡ್ರಿ, ಇನ್ನೇಕೆ ಗುರುವಿಗೆ ತೊಂದರೆ ಕೊಡ್ತಿ? ಹಲ್ಲೆಲೂಯಾ. ಯಾಕಪ್ಪ, ಇನ್ಯಾಕೆ ನೀನು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀವಿ ಇನ್ನೊಬ್ರಿಗೆ? ನಿಂದೆಲ್ಲ ಸತ್ತು ಹೋಗಿದೆ, ನಿನ್ನ ಪ್ರತಿಯೊಂದು ಸತ್ತು ಹೋಗಿದೆ ಈ ದಿನ. ಯಾಕೆ ನೀನು ಇನ್ನೊಬ್ರಿಗೆ ತ್ರಾಸು ಕೊಡ್ತೀಯ? ತ್ರಾಸು ಕೊಡೋಕೆ ಹೋಗ್ಬೇಡ ಬಿಡು. ಸತ್ತದನ್ನ ಯಾರಾದ್ರು ಬದುಕಾಗತ್ತೇನೋ ಜನರು ಹೇಳ್ತಾರೆ. ಅದೇ ರೀತಿಯಾಗಿ ಅಲ್ಲಿರುವಂಥ ಅಧಿಕಾರಿಗೆ ಆತನ ಆಳು ಬಂದು ಹೇಳ್ದ, ನಿನ್ನ ಮಗಳು ಸತ್ತು ಹೋಗಿದ್ದಾಳ, ಗುರುವಿಗೆ ತೊಂದರೆ ಕೊಡೋಕೆ ಹೋಗ್ಬೇಡ. ಇನ್ನು ಮುಂದೆ ವಾಪಸ್ ಹೇಳಂಗಿಲ್ಲ. ನಿನ್ನ ಮಗಳು ನಿನ್ನ ಕೈ ಬಿಟ್ಟು ಹೋದ್ಲು, ನಿನ್ನ ಫೈನಾನ್ಸ್ ನಿನ್ನ ಕೈ ಬಿಟ್ಟು ಹೋಯ್ತು, ನಿನ್ನ ಆರೋಗ್ಯ ನಿನ್ನ ಕೈ ಬಿಟ್ಟು ಹೋಯ್ತು, ನಿನ್ನ ಸಂಬಂಧಿಕರು ನಿನ್ನ ಕೈ ಬಿಟ್ಟು ಹೋದರು, ನಿನ್ನ ತಂದೆ ತಾಯಿ ನಿನ್ನ ಕೈ ಬಿಟ್ಟು ಹೋದ್ರು, ನಿನ್ನ ಅಂತಂಬ್ರ, ನಿನ್ನ ಬಂಧು ಬಳಗಗಳು ಎಲ್ಲ ನಿನ್ನ ಕೈ ಬಿಟ್ಟು ಹೋದ್ರು, ನಿನ್ನ ಹಣ ಆಸ್ತಿ ಅಂತಸ್ತೆಲ್ಲ ನಿನ್ನ ಕೈ ಬಿಟ್ಟು ಹೋಯ್ತು, ನಿನ್ನ ವ್ಯಾಪಾರ ಕೈ ಬಿಟ್ಟು ಹೋಯ್ತು, ನಿಂದ ಕೆಲಸ ಕೈ ಬಿಟ್ಟು ಹೋಗ್ತೀವಿ ದಿನ ಹೇಳ್ತಾ ಇದ್ದಾರೆ. ಅವನಿಗೆ ಅದೇ ರೀತಿಯಾಗಿತ್ತು, ನಿನ್ನ ಮಗಳು ಸತ್ತು ಹೋದಳು ಇವತ್ತು ದಿನ ಅಂತೇಳಿ. ಹಲ್ಲೆಲೂಯಾ. ಆ ರೀತಿಯಾಗಿ ನೀವು ಅನುಭವಿಸ್ತಾ ಇದ್ದಾರೆ. ನೀವು ಇಂಥ ಮಾತುಗಳನ್ನು ಕೇಳ್ತಾ ಇದ್ದೀರಾ, ಲೋಕದಲ್ಲಿ ಇಂಥ ಮಾತುಗಳನ್ನು ನೀವು ಕೇಳ್ತಾ ಇದ್ದಾರೆ, ನೀವು ಕುಗ್ಗಿ ಹೋಗ್ತಾ ಇದ್ದೀರಿ. ನೋಡಿರಿ, ಆ ಅಧಿಕಾರಿ ಚಿಕ್ಕ ಮಗಳು ಭಾಳ ಪ್ರೀತಿ ಮಾಡ್ತಾ ಇದ್ದವನು, ಅದಕ್ಕೆ ಅಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದಾನೆ ರೀ ಅವನು. ಆಳು ಬಂದ ಅಧಿಕಾರಿಗೆ ಹೇಳಿದ, ನಿನ್ನ ಮಗಳು ಸತ್ತು ಹೋದು. ಅವನು ತಂದೆ ಯಾವ ದುಃಖದೊಳಗಿರ್ಬೋದು, ಆತನ ಕಣ್ಣೀರು ಹೇಗಿರ್ಬೋದು, ಆತನ ಕಷ್ಟ ಎಷ್ಟಾಗಿರ್ಬೋದು, ನೋವು ಎಷ್ಟಾಗಿರ್ಬೋದು, ಆತನ ಹತ್ತಿರ್ತಾನೆ ರೀ. ಯಾರ ಮನೆಯಲ್ಲಾಗಲಿ ಸತ್ತರೆ ಏನಾಗುತ್ತೆ ರೀ ಪರಿಸ್ಥಿತಿ? ಎಷ್ಟು ಗೋಳಾಡ್ತೀವಿ, ಅಳ್ತೀವೋ, ಕಣ್ಣೀರು ಇಡ್ತೀವೋ, ಹೌದಲ್ಲ? ಆತನ ಪರಿಸ್ಥಿತಿನ ಹಾಗೆ ಆಯ್ತು ರೀ. ರೋಡ್ ಮೇಲೆ ಕೂತು ಒದ್ದಾಡಕತ್ತಾನೆ ರೀ. ಯೇಸು ಸ್ವಾಮಿ ಹೋಗ್ತಾ ಇರುವಾಗ ಆತನ ಬಳಿಗೆ ಹೋಗ್ಯಾನ ರೀ. ಆತನ ಹೋಗಿ ರೋಡ್ ಮೇಲೆ ನಿಂತಿದ್ದಾನೆ ಆತ. ಅಲ್ಲಿ ಸುದ್ದಿ ಕೇಳಿದಾಗ ರೋಡ್ ಮ್ಯಾಗ ಬಿದ್ದು ಒದ್ದಾಡಿರ್ಬೋದು ಅವನು. ಮಣ್ಣು, ಕಸ, ಕಡ್ಡು, ಹೊಲಸು ಏನು ವಿಚಾರ ಮಾಡಿರಲ್ಲ. ಕುಗ್ಗಿ ಹೋಗಿದಾರೆ ಅವನು, ಮಗಳು ಸತ್ತು ಹೋದ್ರು ಅಂತೇಳಿ. ಅದೇ ರೀತಿಯಾಗಿ ನೀವು ಕೂಡ ಕುಗ್ಗಿ ಹೋಗಿದ್ದೀರಿ. ನೀವು ಕುಗ್ಗಿ ಹೇಗಿರಿ ಈ ದಿನ? ವಾಕ್ಯದೊಳಗೆ ಜೀವ ಐತ್ರಿ. ಈ ವಾಕ್ಯನ ಯಾರೆಲ್ಲ ಕೇಳಿಸ್ತೀರಲ್ಲ, ನಿಮ್ಮ ಜೀವಿತದೊಳಗೆ ಸತ್ತು ಹೋಗ್ತಂಥ ಪ್ರತಿಯೊಂದು ವಿಷಯ ಪುನರ್ಜೀವ ಹೊಂತದ್ರಿ. ಹೊಂತದ್ರಿ ಈ ದಿನ. ನಿಮ್ದು ಸತ್ತದ ಪ್ರತಿಯೊಂದನ್ನು ವಾಪಸ್ ಜೀವ ಕೊಡ್ತಾನೆ ರೀ ಯೇಸು ಸ್ವಾಮಿ. ನಿಮ್ಮ ಜೀವಿತ ಜೀವ ಬರ್ತದೆ. ಇವತ್ತು ಜೀವ ಬರ್ತದೆ ನಿಮ್ಮ ಜೀವಿತದೊಳಗೆ. ಹಲ್ಲೆಲೂಯಾ. ಮುಂದೆ ನೋಡ್ರಿ ಅಂದರು, ಅವರು ಆಡಿದ ಮಾತುಗಳನ್ನು ಏನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ. ಹಲ್ಲೆಲೂಯಾ. ಇದೇ ನಾನು ನಿಮಗೆಲ್ಲ ಯೇಸು ಸ್ವಾಮಿ ಅಂತ ಅಂಜಕ್ಕೆ ಹೋಗ್ಬೇಡ. ನೀ ಯಾರ ಜೊತೆ ನಿಂತಿ ಅನ್ನೋ ಸ್ವಲ್ಪ ಯೋಚನೆ ಮಾಡ್ಕೊ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾಕಂದ್ರೆ ನೀನು ನನ್ನ ಜೊತೆ ನಿಂತು ನನ್ನ ಬಳಿಗೆ ಬಂದು ಇವತ್ತು ನಿನ್ನ ಕಷ್ಟ ಹಿಡ್ಕೊಂಡು ನನ್ನ ಬಳಿಗೆ ಬಂದು, ನಿನ್ನ ಮಗಳ ತಗೊಂಡು ನನ್ನ ಬಳಿಗೆ ಬಂದು, ನಿನ್ನ ಮಗಳ ಕಷ್ಟ ತಗೊಂಡು ನನ್ನ ಬಳಿಗೆ ಬಂದು ಅಂಜಕ್ಕೆ ಅಂಜಬೇಡ. ಯೇಸು ಸ್ವಾಮಿ ನಿಮ್ಗೆ ಹೇಳ್ತಾನೆ ರೀ, ಈ ದಿನ ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿಸ್ಕೊಳಕತ್ತೀರೋ ಅವ್ರಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಅಂಜಕ್ಕೆ ಹೋಗ್ಬೇಡ, ಈ ದಿನ ಅಂಜಬೇಡ. ಯಾಕಂದ್ರೆ ನೀನು ನನ್ನ ಮಾತುಗಳನ್ನು ಕೇಳ್ತಾ ಇದೆ. ಯೇಸು ಸ್ವಾಮಿ ದೇವರು ಈ ದಿನ ನಿಮ್ಗೆ ಹೇಳ್ತಾನೆ ರೀ, ಇದನ್ನು ನೋಡೋಂಥ ಪ್ರತಿಯೊಬ್ಬರಿಗೆ ನೀನು ಅಂಜಕ್ಕೆ ಹೋಗ್ಬೇಡ, ನಂಬಿಕೆ ಮಾತ್ರ ಇರಲಿ. ಅಲ್ಲವೇ ಯೇಸು ಸ್ವಾಮಿ ಮೇಲೆ ನಂಬಿಕೆ ಮಾತ್ರ ಇರಲಿ. ಈ ದಿನ ನಿಮ್ಮ ಅನಾರೋಗ್ಯಕ್ಕೆ ಹೇಳ್ರಿ, ನಾ ಅಂಜಂಗಿಲ್ಲ,
ನಿಮ್ಮ ಫೈನಾನ್ಸ್ ಕೇಳ್ರಿ ನಾ ಅಂಜಂಗಿಲ್ಲ, ನಿಮ್ಮ ಬಿಸ್ನೆಸ್ ಕೇಳ್ರಿ ನಾ ಅಂಜಂಗಿಲ್ಲ. ಇವತ್ತು ನಿಮ್ಮ ಮನೆ ಒಳಗೆ ಜಗಳ ಐತೆ ಅದಕ್ಕೆ ಹೇಳ್ರಿ ನಾ ಅಂಜಂಗಿಲ್ಲ. ಇವತ್ತು ಹೇಳ್ರಿ, ಇವತ್ತು ನೀವು ಯಾರು ಬಾಯಿ ಬಿಟ್ಟು ಆರೈಕೆ ಮಾಡ್ಕೊಳ್ತಿರೋ ಅವ್ರ ಜೀವಿತದಲ್ಲಿ ಅದೇ ಆಗ್ತದೆ. ಬಾಯಿ ಬಿಟ್ಟು ಹೇಳ್ರಿ, ಇನ್ನೊಮ್ಮೆ ನಾನು ಆರೈಕೆ ಮಾಡ್ತೇನೆ. ನಾನು ನಿಮ್ಮ ಜೀವಿತದೊಳಗೆ ಫೈನಾನ್ಸ್ ಹತ್ತು ಹೋಗಿತ್ತಾ ಹೇಳ್ರಿ ನಾ ಅಂಜಂಗಿಲ್ಲ. ಇವತ್ತು ಯೇಸು ಸ್ವಾಮಿ ಹೇಳಕತ್ತ ಅಂಜಿಬೇಡ ಅಂತ. ನಾ ಇವತ್ತು ಅಂಜಂಗಿಲ್ಲ. ನಿಮ್ಮ ಬಿಸ್ನೆಸ್ ಕೇಳ್ರಿ ನಾ ಇವತ್ತು ಅಂಜಂಗಿಲ್ಲ. ನಿಮ್ಮ ಕೆಲ್ಸಕ್ಕೆ ಕೇಳ್ರಿ ನಾ ಇವತ್ತು ಅಂಜಂಗಿಲ್ಲ. ನಿಮ್ಮ ಮನೆ ಒಳಗೆ ಯಾವ್ಯಾವ ವಿಶೇಷತೆ ಇಲ್ಲ ಅದನ್ನು ಬಾಯಿ ಬಿಟ್ಟು ಆರೈಕೆ ಮಾಡಿ ಹೇಳ್ರಿ ನಾ ಇವತ್ತು ನಾ ಅಂಜಂಗಿಲ್ಲ ಇವತ್ತು. ಯಾಕಂದ್ರೆ ಯೇಸು ಸ್ವಾಮಿ ನನ್ನ ಸಂಗಡ ನಿಂತಿದ್ದಾನೆ. ಇವತ್ತು ನಂಬಿಕೆ ಇಡ್ರಿ, ನಂಬಿಕೆ ಮಾತ್ರ ಇರಲಿ. ಸತ್ತಂಥ ವಿಷಯ ಇವತ್ತು ನಿಮ್ಮ ಜೀವಿತದ ಪುನರ್ಜೀವ ಹೊಂತದಂತೇಳಿ ನಂಬಿಕೆ ಇರಲಿ. ಹಲ್ಲೆಲೂಯಾ. ಅಲ್ಲೇ ನೋಡ್ರಿ ಮತ್ತೆ ಏನಾಯ್ತಂತ ಮುಂದಿನ ವಚನ ಹೇಳ್ತದ್ರಿ. ಅವರು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ನೋಡ್ರಿ, ಇವತ್ತು ನಿಮ್ಮ ಮನೆಯೊಳಗೆ ಯೇಸು ಸ್ವಾಮಿ ಬಂದಾಡ್ರಿ. ಈ ವಾಕ್ಯನ ಯಾರೆಲ್ಲ ಕೇಳ್ತಾ ಇದ್ರು ಅವ್ರಿಗೆ ಹೇಳ್ತಾ ಇದ್ದೇನೆ ರೀ, ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇದ್ರಲ್ಲ, ನಿಮಗೆ ಯೇಸು ಸ್ವಾಮಿ ಅಂತ ನಿಮ್ಮ ಮನೆಯೊಳಗೆ ಇವತ್ತು ನಾ ಬಂದೀನಿ. ನಿನ್ನ ಕಷ್ಟದೊಳಗೆ ಇವತ್ತು ನಾ ಬಂದೀನಿ. ನಿನ್ನ ರೋಗದೊಳಗೆ ಇವತ್ತು ನಾ ಬಂದೀನಿ. ನಿನ್ನ ಬಡತನದೊಳಗೆ ಇವತ್ತು ನಾ ಬಂದೀನಿ. ನಿನ್ನ ಕೊರತೆಯೊಳಗೆ ಇವತ್ತು ನಾ ಬಂದು ನಿಂತೀನಿ ನಿನ್ನ ಮನೆಯೊಳಗೆ. ಹಾಲೆಲೂಯಾ. ಅದಕ್ಕೆ ಹೇಳ್ತೇನೆ ನೋಡ್ರಿ, ಅಲ್ಲೆಲ್ಲ ನಿಮ್ಮ ನೋಡ್ತಾ ಇದ್ದಾನೆ ಯೇಸು ಸ್ವಾಮಿ. ಬರೋದಷ್ಟೇ ಅಲ್ಲ, ಅಲ್ಲಿ ಗದ್ದಲ ನಡೆದೈತಿ. ನೀವು ಒದ್ದಾಡಕತ್ತೀರಿ, ಅಳಾಕತ್ತೀರಿ, ಕಣ್ಣೀರು ಇಡಾಕತ್ತೀರಿ, ನೋವು ಅನುಭವಿಸಕ್ಕೆ ಕುಗ್ಗಿ ಹೋಗಿರಿ. ಅದನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಅಳುದು ನೋಡಾಕತ್ತಾನ, ನೀವು ಗೋಳಾಡೋದು ನೋಡಾಕತ್ತಾನ, ನೀವು ಕಷ್ಟಪಡೋದು ನೋಡಾಕತ್ತಾನ. ಯೇಸು ಸ್ವಾಮಿ ಹೇಳ್ತಾನೆ ಏನಂತೇಳಿ, ಎಲ್ಲೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಎಲ್ಲೇ ರೋಗ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ಆರೋಗ್ಯ ಕೊಡ್ತೇನೆ. ಎಲ್ಲೇ ಸಾಲ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಸಾಲಗಳನ್ನು ತೀರಿಸ್ತೇನೆ. ಎಲ್ಲೇ ಕುದ್ದಿ ಹೋದವ್ರೆ, ಬಿಸ್ನೆಸ್ ಒಳಗೆ ಬಿದ್ದು ಹೋದವ್ರೆ, ನಿಮ್ಮ ಕೆಲಸದೊಳಗೆ ನೀವು ಬಿದ್ದು ಹೋದವ್ರೆ, ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನ ಒಳಕ್ಕೆ ಹೋಗಿ ಇನ್ನೂ ಗದ್ದಲ ಮಾಡುವವರು ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ. ಹಲ್ಲೆಲೂಯಾ. ನಂಬ್ರಿ, ನಿಮ್ಮ ಜೀವಿತದೊಳಗೆ ನೀವು ಏನೇನು ಸತ್ತೈತೆ ಅಂದ್ಕೊಂಡ್ರು, ಏನೇನು ಎಂಡ್ ಆಗೈತೆ, ಏನೇನು ಫಿನಿಶ್ ಆಗೈತೆ ಅಂದ್ಕೊಂಡ್ರು, ಅದು ಫಿನಿಶ್ ಆಗಿಲ್ಲ ರೀ, ಎಂಡ್ ಆಗಿಲ್ಲ. ಇವತ್ತು ಈ ದಿನಲ್ಲಿ ಈ ಕ್ಷಣವೇ ಅದು ಪುನರುತ್ಥಾನ ಹೊಂತದ. ಈಗಲೇ ಸ್ಟಾರ್ಟ್ ಆಗ್ತಿದ್ರಿ ನಿಮ್ಮ ಜೀವಿತದೊಳಗೆ. ವಾಕ್ಯ ಹೇಳ್ತದ, ನೀತಿವಂತನು 7 ಸಾರಿ ಬಿದ್ದರೂ ತಿರುಗಿ ನಿಲ್ಲೇ ನಿಲ್ತಾನೆ. ಹಲ್ಲೆಲೂಯಾ. ಇವತ್ತು ನೀವು ಎಷ್ಟು ಸಾರಿ ಬಿದ್ದಿರೋ, ಈ ಸಾರಿ ನೀವು ನಿಲ್ತೀರಿ. ಈ ಸಾರಿ ಹೆಂಗೆ ನಿಲ್ತೀರಂದ್ರೆ ಅದನ್ನು ನೀವು ಊಹಿಸೋಂಗಿಲ್ಲ ರೀ. ನೀವು ಆಲೋಚನೆ ಕೂಡ ಮಾಡಿಲ್ಲ, ನೀವು ನಂಬಕ್ಕೂ ಆಗಂಗಿಲ್ಲ. ಆ ಮಟ್ಟಿಗೆ ದೇವರು ನಿಮ್ಮನ್ನ ಬೆಳೆಸ್ತೀನಿ ಅಂತ ಹೇಳ್ತಾನೆ. ಅಂಥ ಆರೋಗ್ಯ ಕೊಡ್ತೀನಿ ಅಂತ ಹೇಳ್ತಾನೆ, ಅಂಥ ಫೈನಾನ್ಸ್ ಸಮೃದ್ಧಿ ಕೊಡ್ತೀನಿ ಅಂತ ಹೇಳ್ತಾನೆ, ಅಂಥ ವ್ಯಾಪಾರ ಸಮೃದ್ಧಿ ಕೊಡ್ತೀನಿ ಅಂತ ಹೇಳ್ತಾನೆ, ಅಂಥ ಕೆಲಸ ಸಮೃದ್ಧಿ ಕೊಡ್ತೀನಿ ಅಂತ ಹೇಳ್ತಾನೆ ಇವತ್ತು ಯೇಸು ಸ್ವಾಮಿ. ಹಲ್ಲೆಲೂಯಾ. ನೋಡ್ರಿ ಏನಂತ ಹೇಳ್ದಂಥ ಯೇಸು ಸ್ವಾಮಿ ಸತ್ತಿಲ್ಲ. ಇದು ಎಂಡಲ್ಲ, ಪ್ರಾರಂಭ ಆಗ್ತದೆ. ಇವತ್ತು ಪ್ರಾರಂಭ ಆಗ್ತದೆ ನಿಮ್ಮ ಜೀವಿತ. ನೀವು ಸುಖವಾಗಿರ್ಬೇಕಂಥೇಳಿ, ನೀ ಲೋಕದೊಳಗೆ ನೀ ಆರಾಮಾಗಿರ್ಬೇಕಂಥೇಳಿ ಯೇಸು ಸ್ವಾಮಿ ಕಲ್ವಾರಿ ಕ್ರೂಜ್ ಮೇಲೆ ತನ್ನ ರಕ್ತನ ಸುರಿಸಿದ್ದಾರೆ. ಆ ರಕ್ತ, ಯೇಸುವಿನ ಪರಿಶುದ್ಧ ರಕ್ತ ನಿಮ್ಮನ್ನು ಇವತ್ತು, ನಿಮ್ಮ ಸತ್ತೋದಂಥ ವಿಷಯಗಳನ್ನು ಇವತ್ತು ಯೇಸು ಸ್ವಾಮಿ ಜೀವಂತವಾಗಿ ಮಾಡ್ತಾ ಇದ್ದಾರೆ. ಅಂಜಕ್ಕೆ ಹೋಗ್ಬೇಡ್ರಿ, ಇದನ್ನು ಅಂಜಬೇಡ್ರಿ, ನಂಬಿಕೆ ಇಡ್ರಿ ಯೇಸು ಸ್ವಾಮಿ ಮೇಲೆ. ಸತ್ತಂಥದ ಪ್ರತಿಯೊಂದು ಇವತ್ತು ನಿಮ್ಗೆ ವಾಪಸ್ ಜೀವ ಹೊಂದುತ್ತದೆ ರೀ. ಇವತ್ತು ಜೀವ ಹೊಂತದ. ಹಲ್ಲೆಲೂಯಾ. ಮುಂದೆ ನೋಡ್ರಿ, ನಿದ್ದೆ ಮಾಡ್ತಾ ಇದ್ದಾಳೆ. ಅದೇ ವಚನ ಹೇಳ್ತದ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಈ ದಿನ ನೀವೇನು ಅಂದ್ಕೊಂಡ್ರು, ನನ್ನ ಮುಗಿದೋಯ್ತು, ಎಂಡಾಯ್ತು, ಎಲ್ಲ ಫೈನಾನ್ಸ್ ಎಲ್ಲ ಸತ್ತೋಯ್ತು. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಅದು ಸತ್ತೋಗಿಲ್ಲ, ಅದು ನಿದ್ದೆ ಮಾಡ್ತಾಯಿದೆ ಸ್ವಲ್ಪ, ಅದನ್ನು ನಾನು ಎಬ್ಬಿಸ್ತೀನಿ. ಯೇಸು ಸ್ವಾಮಿ ಹೇಳ್ತಾನೆ, ಅದನ್ನು ನಾ ಇವತ್ತು ನಿಮ್ದು ಎಬ್ಬಿಸ್ತೀನಿ. ಈ ಸರಿ ಎಬ್ಬಿಸಿದ್ನಿ ಅಂದ್ರೆ ಅದು ಮಲ್ಗಂಗೆ ಇಲ್ಲ ಅದು. ಯೇಸು ಸ್ವಾಮಿ ಒಂದು ಸರಿ ಎಬ್ಸಿದ್ರೆ ಯಾರು ಯೇಸು ಸ್ವಾಮಿ ತೆಗೆದಂಥ ಬಾಗಿಲನ್ನ ಯಾರು ಮುಚ್ಚಕ್ಕಾಗಲ್ಲ. ಆತನ ಮುಚ್ಚಿದ ಬಾಗಿಲ ಯಾರು ತೆಗೋಕ್ಕಾಗಲ್ಲ. ನಿಮ್ಮ ಜೀವಿತದೊಳಗೆ ಇವತ್ತು ಆಶೀರ್ವಾದ ಬಾಗಿಲ ಓಪನ್ ಮಾಡ್ತಾನೆ ಯೇಸು ಸ್ವಾಮಿ. ಹಣದ ಸಮೃದ್ಧಿ ಬಾಗಿಲನ್ನು ಓಪನ್ ಮಾಡ್ತಾನೆ ಇವತ್ತು ಯೇಸು ಸ್ವಾಮಿ. ಹಲ್ಲೆಲೂಯಾ. ಆರೋಗ್ಯದ ಬಾಗಿಲನ್ನು ಓಪನ್ ಮಾಡ್ತಾನೆ ಯೇಸು ಸ್ವಾಮಿ. ವ್ಯಾಪಾರದ ಸಮೃದ್ಧಿ ಬಾಗಿಲನ್ನು ಓಪನ್ ಮಾಡ್ತಾನೆ ಯೇಸು ಸ್ವಾಮಿ. ಇವತ್ತು ನೀವು ನಂಬಿಕೆ ಇಡ್ರಿ. ನಿಮ್ಮದು ಜೀವಿತದೊಳಗೆ ಕೊರತೆಯನ್ನು ಬಾಗಿಲನ್ನು ಮುಚ್ತಾ ಇದ್ದಾನೆ ಯೇಸು ಸ್ವಾಮಿ.
ನಿಮ್ಮ ಜೀವಿತದೊಳಗ ಅನಾರೋಗ್ಯ ಅನ್ನುವಂಥ ಬಾಗಿಲನ್ನು ಮುಸ್ತಾನೆ ಯೇಸು ಸ್ವಾಮಿ. ಹಾಸ್ಪಿಟ್ಲ್ ಅಂತ ತಿರುಗಾಡುವಂಥ ಬಾಗಿಲನ್ನು ಮುಸ್ತಾನೆ ಯೇಸು ಸ್ವಾಮಿ. ಅನಾವಶ್ಯಕ ವ್ಯರ್ಥವಾಗಿ ಹಣ ಹಾಳಾಗುವುದನ್ನು ಯೇಸು ಸ್ವಾಮಿ ಆ ಬಾಗಿಲನ್ನು ಮುಸ್ತಾ ಇದ್ದಾನೆ ಇವತ್ತು ಯೇಸು ಸ್ವಾಮಿ. ಹಾಲೆಲೂಯಾ. ನಿಮ್ಗೆ ಅವಮಾನ ಅನ್ನೋಂಥ ಬಾಗಿಲನ್ನು ಮುಸ್ತಾ ಇದ್ದಾನೆ ಯೇಸು ಸ್ವಾಮಿ. ಸನ್ಮಾನ ಅಂತ ಬಾಗಿಲನ್ನು ತೆಗೆದಾನ್ರಿ ಯೇಸು ಸ್ವಾಮಿ ಇದನ್ನು ನಿಮ್ಮ ಜೀವಿತ. ಹಾಲೆಲೂಯಾ. ನೋಡ್ರಿ ಮುಂದೆ ನೋಡ್ರಿ ನಾವು ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನು ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತ ಕೋಮ್ ಅಂದನು. ಆ ಮಾತಿಗೆ ಅಮ್ಮನಿ ಇಳುತ್ತೇನೆ ಎಂದರ್ಥ. ಹಾಲೆಲೂಯಾ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಹಾಲೆಲೂಯಾ. ನೋಡ್ರಿ ಏನಾಯ್ತಂತಲ್ಲೇ ಯೇಸು ಸ್ವಾಮಿಯ ಗದ್ದಲ ಇದ್ರಲ್ಲಿ ಗದ್ದಲ ಇರುವಾಗ ಅಳ್ತಾಯಿದ್ರು, ಕೂಗಾಡ್ತಾಯಿದ್ರು, ನರಳ್ತಾಯಿದ್ರು, ಕುಚು ಮಾತಾಡ್ತಾಯಿದ್ರು. ಹೋಗಿತ್ತು ನೋಡಿ, ಹೋಯ್ತು ಹುಡುಗಿ ಹೋಯ್ತು ಹಾಗೆ ಈ ದಿನ ಬಾಜು ಮನೆಯೊಳಗೆಲ್ಲ ಮುಗಿತು ಒಂದು ಎಂಡ ಆಯ್ತಲ್ಲ, ಸತ್ತದ ಅನಾರೋಗ್ಯ ಬಾತ್ ಒಂದು ಎಂಡ ಆಯ್ತು ಇದ್ರಾಗಿ ಹೋಗ್ತಾನೆ ಮುಗಿತು ಸಾಲ ಮುಳುಗಿ ಹೋಗ್ಬಿಡ್ತಾನೆ. ಕೊರತೆ ಬಂದೈತೆ ಬಿಸ್ನೆಸ್ ಮುಗೀತು, ಇವ್ರು ಬಿಸ್ನೆಸ್ ಮುಗಿಸ್ತಾರೆ. ಹಾಲೆಲೂಯಾ. ಒಂದು ಕೆಲಸದ ಕೊರತೆ ಬಂದು ಮುಗೀತು ಒಂದು ಕೆಲಸ ಹೋಗಿ ಆಯ್ತು. ಯೇಸು ಸ್ವಾಮಿ ಹೇಳ್ತಾನೆ, ಅಂಥ ಮಾತಾಡೋರನ್ನ ನಿಮ್ಮ ಜೀವಿತದೊಳಗೆ ಯೇಸು ಸ್ವಾಮಿ ತೆಗೆದು ಹಾಕ್ತಾನೆ. ಹೌದು, ನಿಮಗೆ ನೋವಾಗುತ್ತೆ. ಇವತ್ತು ಕೆಲವೊಂದು ಜನನ ನಿಮ್ಮ ಜೀವಿತದಲ್ಲಿ ಕಟ್ ಮಾಡ್ತಾನೆ ಯೇಸು ಸ್ವಾಮಿ. ಯಾಕೆ ನಿನಗೆ ಆಶೀರ್ವಾದ ಆಗಬೇಕಂದ್ರೆ ಕೆಲವೊಬ್ಬರನ್ನ ನಂಬಿಕೆ ಇಲ್ಲದವ್ರನ್ನ ನಿಮ್ಮ ಜೀವಿತದಲ್ಲಿ ತೆಗೆದು ಹಾಕ್ತಾನೆ. ಕೆಲವೊಂದು ನೀವು ಪಡ್ಕೋಬೇಕಂದ್ರೆ ಕೆಲವೊಂದು ಕಳ್ಕೋಬೇಕಾಗ್ತದೆ. ಹಾಲೆಲೂಯಾ. ಹೌದಲ್ರಿ? ಹಾಗೆ ಆಶೀರ್ವಾದ ಬೇಕಂದ್ರೆ ಕೊರತೆನ ಕಳ್ಕೋಬೇಕಾಗತ್ತೆ. ಹಾಲೆಲೂಯಾ. ಹೌದಲ್ರಿ? ಇನ್ನು ಐಶ್ವರ್ಯವಂತ ಆಗಬೇಕಂದ್ರೆ ಬಡತನ ಕಳ್ಕೊಳ್ಳೇಬೇಕಲ್ಲ. ಒಂದು ಬಡತನ ಬೇಕಾ ಐಶ್ವರ್ಯ ಬೇಕಂದ್ರೆ ಎರಡೂ ಸಿಗಲ್ಲ, ಎರಡರೊಳಗೆ ಒಂದು ಸಿಗುತ್ತೆ. ಬಡತನ ಬೇಕಾ ಐಶ್ವರ್ಯ ಕಳ್ಕೋಬೇಕು, ಐಶ್ವರ್ಯ ಬೇಕಾ ಬಡತನ ಕಳ್ಕೋಬೇಕು. ಹಾಗೆ ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತದೊಳಗೆ ಕೆಲವೊಂದು ವ್ಯಕ್ತಿಗಳನ್ನು ಕಟ್ ಮಾಡ್ತಾನೆ ರೀ ಯೇಸು ಸ್ವಾಮಿ. ಅದಕ್ಕೆ ನೀವು ಗಟ್ಟಿಯಾಗೋದು ನೋವಾಗುತ್ತೆ. ಹೌದ್ರಿ. ಈಗ ನೋಡ್ರಿ, ಒಂದು ಆಪ್ರೇಷನ್ ಮಾಡ್ತಾ ಇರ್ತಾರೆ, ಗಡ್ಡೆ ಇರ್ತದೆ, ಆಪ್ರೇಷನ್ ಮಾಡ್ಬೇಕು, ಕಟ್ ಮಾಡ್ತಾರೆ, ಗಡ್ಡೆ ತೆಗಿತಾರೆ, ಹೊಲಿಗೆ ಆಗ್ತದೆ, ಸ್ವಲ್ಪ ದಿನ ನೋವು ಆದರೆ ಅದು ಮಾಯ ಆಗ್ತಿರ್ತದೆ, ಮಾತು ಬರ್ತದೆ. ಹಾಗೆ ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತನ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡುವಾಗ ಸ್ವಲ್ಪ ನೋವಾಗುತ್ತೆ, ದುಃಖ ಆಗುತ್ತೆ, ಕಷ್ಟ ಆಗುತ್ತೆ, ಕಣ್ಣೀರು ಬರುತ್ತೆ. ಆದರೆ ಸ್ವಲ್ಪ ದಿನ ಆದಮೇಲೆ ಅದು ಏನು ಗಾಯ ಮಾಯ್ತದೆ ನೋಡ್ರಿ, ಮಾದ್ಮೇಲೆ ನಿಮಗೆ ಸಂತೋಷ ಆಗ್ತದೆ, ಖುಷಿ ಆಗ್ತದೆ, ಆರಾಮಾಗ್ತದೆ, ಹೆಲ್ದಿ ಆಗ್ತೀರಿ ನೀವು. ಹಾಗೆ ನಿಮ್ಮ ಜೀವಿತದೊಳಗೆ ಕೆಲವೊಂದು ವ್ಯಕ್ತಿಗಳನ್ನು ಕಟ್ ಮಾಡ್ತಾನೆ, ಬೇಡದ ವಿಷಯಗಳನ್ನು ಕಟ್ ಮಾಡ್ತಾನೆ, ಬೇಡವಾದ ಸಂಬಂಧಗಳನ್ನು ಕಟ್ ಮಾಡ್ತಾನೆ, ಬೇಡವಾದ ಕೆಲಸಗಳನ್ನು ಕಟ್ ಮಾಡ್ತಾನೆ, ಅನಾವಶ್ಯಕ ಟೈಮ್ ವರ್ಕ್ ಮಾಡೋದನ್ನ ಕಟ್ ಮಾಡ್ತಾನೆ ಯೇಸುನಾಮ. ಇವತ್ತು ಕೆಲವೊಂದು ದೇವರ ಆಪ್ರೇಷನ್ ಮಾಡ್ತಾ ಇದ್ದಾನೆ ನಿಮ್ಮ ಜೀವಿತದೊಳಗೆ. ಈಗಾಗಲೇ ಯಾರೆಲ್ಲ ಈ ವಾಕ್ಯ ಕೇಳಾಕತ್ತಿರಲ್ಲ, ನಿಮ್ಮ ಜೀವಿತದೊಳಗೆ ಯೇಸು ಸ್ವಾಮಿ ಕಾರ್ಯ ಮಾಡಾಕತ್ತಾನೆ. ಆಪ್ರೇಷನ್ ಮಾಡ್ತಾ ಇದೆ, ಸ್ವಲ್ಪ ಟೈಮ್ ಹಿಡಿತದೆ. ಆಪ್ರೇಷನ್ ಭಾಳ ಒಂದು ತಾಸು ಅದು ಇರ್ತದೆ, ಭಾಳ 3 ತಾಸು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಆಪ್ರೇಷನ್ ಆಗಿಲ್ಲ. ಹಾಗೆ ಯೇಸು 1 ತಾಸು 2 ತಾಸು 3 ದಿನ ಮುಗಿತು ಅಂಡ್ ಆಪ್ರೇಷನ್ ಆಯ್ತಲ್ಲ, ಸಕ್ಸಸ್. ಯೇಸು ಸ್ವಾಮಿ ಕೈ ಒಳಗೆ ಯಾವುದು ಫೇಲ್ ಅನ್ನೋದಿಲ್ಲ, ಎಲ್ಲ ಸಕ್ಸಸ್ ಇರ. ಅದನ್ನ ಕೈಯಲ್ಲಿ ಒಳಗೆ ಏನೆಲ್ಲ ಬರ್ತದೆಲ್ಲ ಸಕ್ಸಸ್ ಆಗುತ್ತೆ ಅಂತ. ಹಾಲೆಲೂಯಾ. ನೋಡಿರಿ, ಮುಂದೆ ಏನಾಯ್ತಂದ್ರಿ, ಯೇಸು ಸ್ವಾಮಿ ಏನು ಹೇಳಿದಂತ, ಎದ್ದೇಳು ಅನ್ನಂತ. ಎದ್ದ ತಕ್ಷಣ ಆ ಮಗಳು ಎದ್ದು, ಸತ್ತಂಥ ಮಗಳು ಎದ್ದು ನಡೆದಾಡಿ ಚಲೋ. ಅದೇ ಯೇಸು ನಾಮದಾಗ ನಾನು ಪ್ರಾರ್ಥನೆ ಮಾಡ್ತೀನಿ. ಯೇಸು ನಾಮದಾಗ ನಾನು ಪ್ರಾರ್ಥನೆ, ಸತ್ತಂಥ ಪ್ರತಿಯೊಂದು ವಿಷಯ ನಮ್ಮ ಜೀವಿತದ ಹೊಸದಾಗಿ ಸೃಷ್ಟಿಯಾಗಲಿ. ಎದ್ದು ನಡೆದಾಲಿ ವಾಪಸ್ ಮನೆಯೊಳಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿ, ಅನ್ಯೋನ್ಯತೆ ಎದ್ದು ನಡೆದಾಡಲಿ. ಮನೆಯೊಳಗೆ ಕೊರತೆ ಅನ್ನೋದು ಹೋಗಿ ಸಮೃದ್ಧಿ ಅನ್ನೋದು ಬರಲಿ. ಮನೆಯೊಳಗೆ ಪಾಪದ ಕೊರತೆ ಅನ್ನೋದು ಹೋಗಿ ಸಮೃದ್ಧಿ ಅನ್ನೋದು ಬರಲಿ ಯೇಸು ನಾಮದಾಗ. ನಿಮಗೆ ಕೆಲಸದೊಳಗೆ ಕೊರತೆ ಅನ್ನೋದು ಹೋಗಿ ಸಮೃದ್ಧಿ ಅನ್ನೋದು ಬರಲಿ ಯೇಸು ನಾಮದಾಗ. ನಿಮ್ಮ ಫೈನಾನ್ಸ್ ಒಳಗೆ ಕೊರತೆ ಅನ್ನೋದು ಹೋಗಿ ಯೇಸು ನಾಮದಾಗ ಸಮೃದ್ಧಿ ಅನ್ನೋದು ಬರಲಿ ಯೇಸು ನಾಮದಾಗ. ಸಾಲ ಅನ್ನೋದು ಹೋಗಿ ಯೇಸು ನೀವು ಸಾಲ ಕೊಡೋರಾಗಲಿ ಯೇಸು ನಾಮದಾಗ. ಹಾಲೆಲೂಯಾ. ನಿಮ್ಗೆ ಅನಾರೋಗ್ಯ ಅನ್ನೋದು ಹೋಗಿ ಯೇಸು ನಾಮದಾಗ. ನಿಮ್ಮ ಜೀವಿತದ ಆರೋಗ್ಯ ಅನ್ನೋದು ಈಗಾಗಲೇ ಬರಲಿ ಯೇಸು ನಾಮದಾಗ. ಹಾಲೆಲೂಯಾ. ಯಾರೆಲ್ಲ ಇದನ್ನು ಹೇಳ್ತಾರೆ ರೀ, ಅನಾರೋಗ್ಯದೊಳಗೆ ಬಿದ್ದಿರೋ ಅವ್ರಿಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೆ, ನೀವು ಎಲ್ಲ ಹಾಸ್ಪಿಟ್ಲು ಅಲ್ಲಿ ಇಲ್ಲೇ ತಿರುಗಾಡ್ತೀವಿ, ಏನು ಹಣ ಕಳ್ಕೊಂಡಿದ್ದೀವಿ ಅದನ್ನೆಲ್ಲ ರಿಕವರಿ ಮಾಡಿಕೊಡ್ತಾನೆ ಯೇಸು ಸ್ವಾಮಿ. ಪ್ರತಿಯೊಂದು ರಿಕವರ್ ಮಾಡಿಕೊಡ್ತಾನೆ. ಒಳ್ಳೆ ಆರೋಗ್ಯನೂ ರಿಕವರಿ ಮಾಡಿಕೊಡ್ತಾನೆ, ನಿಮ್ಮ ಹಣನೂ ರಿಕವರ್ ಮಾಡಿಕೊಡ್ತಾನೆ, ನಿಮ್ಮ ಸಮಯನೂ ರಿಕವರ್ ಮಾಡಿಕೊಡ್ತಾನೆ. ಹಾಲೆಲೂಯಾ. ಮೊದಲಿನಕ್ಕಿಂತ ನಿಮ್ಮ ಜೀವನ ಸಮೃದ್ಧಿ ಒಳಗೆ ನೋಡ್ತೀರಿ, ಇನ್ನೂ ಹೆಚ್ಚಾಗಿ ಬೆಳಿತೀರಿ. ನೀವು ಇನ್ನೂ ಹೆಚ್ಚಾಗಿ ಬೆಳಿತೀರಿ, ಎಲ್ಲ ವಿಷಯದೊಳಗೆ ಬೆಳಿತೀರಿ. ಈ ಲೋಕದೊಳಗೆ ನೀವು ಸಾಕ್ಷಿಯಾಗಿ ನಿಲ್ಲುತ್ತೀರಿ.
ನಿಮ್ಮ ಮನೆಯೊಳಗೆ ನೀವು ಸಾಕ್ಷಿಯಾಗಿ ನಿಲ್ತೀರಿ, ನಿಮ್ಮ ಊರೊಳಗೆ ನೀವು ಸಾಕ್ಷಿಯಾಗಿ ನಿಂದಿರ್ತೀರಿ, ನಿಮ್ಮ ಪಟ್ಟಣದೊಳಗೆ ಸಾಕ್ಷಿಯಾಗಿ ನಿಲ್ತೀರಿ, ನಿಮ್ಮ ಜಿಲ್ಲೆದೊಳಗೆ ನೀವು ಸಾಕ್ಷಿಯಾಗಿ ನಿಲ್ತೀರಿ. ದೇವ್ರು ಹಂಗೆ ನಿಮ್ಮ ಹೇರೊಳಗೆ ಆಶೀರ್ವಾದ ಮಾಡುವತನಾಗಿದ್ದಾನೆ. ಅಬ್ರಹಾಮನಿಗೆ ಬಂದಂಥ ಆಶೀರ್ವಾದ ನಿಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ ರೀ ಯೇಸು ಸ್ವಾಮಿ. ಅದನ್ನ ಯಾರೆಲ್ಲ ನಂಬ್ತಿರೋ ಆ ಆಶೀರ್ವಾದ ನಾವು ಕಾಣ್ತೀವಿ. ಅಬ್ರಹಾಮ ಸಾಧಾರಣ ಆದಂಥ ಆಶೀರ್ವಾದ ಇಲ್ಲರಿ. ಇಡೀ ದೇಶಕ್ಕೆ ಅವ ಅನ್ನ ಹಾಕುವಂಥ, ಇಡೀ ದೇಶವನ್ನು ಆಳುವಂಥ ಅಂಥ ಆಶೀರ್ವಾದ ಇದ್ದರೆ ಅದನ್ನ ಹತ್ರ. ಆ ಆಶೀರ್ವಾದನ ಯೇಸು ಸ್ವಾಮಿ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇದನ್ನು ಯಾರೆಲ್ಲ ಈ ವಾಕ್ಯಗಳನ್ನು ಕೇಳ್ತೀರೋ, ಯಾರು ಈ ವಾಕ್ಯಗಳನ್ನು ನಂಬ್ತಿರೋ, ಈ ವಾಕ್ಯದ ಮೇಲೆ ಯಾರೆಲ್ಲ ನಂಬಿಕೆ ಇಡ್ತಿರೋ, ಯೇಸು ಸ್ವಾಮಿ ಮೇಲೆ ಯಾರೆಲ್ಲ ನಂಬಿಕೆ ಇಡ್ತಿರೋ, ಯೇಸು ಸ್ವಾಮಿ ಆ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕೊಡೋನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗೋಣ. ಪರಲೋಕದಲ್ಲಿರೋ ನನ್ನ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಪ್ಪ ಸ್ವಾಮಿ, ಈ ವಾಕ್ಯಗಳನ್ನು ಯಾರೆಲ್ಲ ಕೇಳ್ತಾ ಇದ್ದಾರೋ, ಈ ವಾಕ್ಯದೊಳಗೆ ಜೀವ ಐತೆ ಅಂತ ಹೇಳಿ ಈ ವಾಕ್ಯ ಯಾರು ಕಿವಿಗೆಲ್ಲ ಬೀಳ್ತಾ ಇದೆಯೋ ಅವ್ರ ಜೀವಿತದ ಹೊಸದಾಗಿ ಸೃಷ್ಟಿಯಾಗಲಿ. ಅನಾರೋಗ್ಯವಾಗಿರುವಂಥವ್ರು ಅವ್ರಿಗೆ ಆರೋಗ್ಯ ಜೀವ ಹೊಂದಲಿ. ಫೈನಾನ್ಸ್ ಕೊರತೆ ಒಳಗಿರೋರು ಫೈನಾನ್ಸ್ ಒಳಗೆ ಜೀವ ಹೊಂದಲಿ. ಬಿಸ್ನೆಸ್ ಮಾಡೋರು ಅವ್ರ ಬಿಸ್ನೆಸ್ ಒಳಗೆ ಸಮೃದ್ಧಿ ಅನ್ನೋ ಜೀವ ಹೊಂದಲಿ. ಕೆಲಸ ಮಾಡೋರ ಜೀವಿತದೊಳಗೆ ಕೆಲಸ ಒಳಗೆ ಸಮೃದ್ಧಿ ಅನ್ನೋ ಜೀವ ಹೊಂದಲಿ. ಅವ್ರದ್ದು ಮನೆ ಒಳಗೆ ಜಗಳ ಕದನ ಕಷ್ಟ ದುಃಖ ನೋವದೊಳಗೆ ಅವಮಾನ ಒಳಗಿರುವಂಥವ್ರು ಅವ್ರ ಜೀವಿತದೊಳಗೆ ಹೊಸದಾಗಿ ಸೃಷ್ಟಿಯಾಗಲಿ. ಸಮಾಧಾನ ಶಾಂತಿ ನೆಮ್ಮದಿ ಪ್ರೀತಿ ಅನ್ನೋದು ಜೀವ ಹೊಂದಲಿ. ಅವಮಾನ ಅನ್ನೋದು ಹೋಗಿ ಅವ್ರ ಜೀವಿತ ಸನ್ಮಾನದ ಅನ್ನೋದು ಜೀವ ಹೊಂದಲಿ. ಹಲ್ಲೆಲೂಯಾ. ಅವರು ನಿನ್ನ ರಾಜ್ಯಕ್ಕೆ ಸಾಕ್ಷಿಯಾಗಿ ನಿಂದಿರಲಿ. ಹಂಗೆ ಆಶೀರ್ವಾದ ಮಾಡಿ. ಈ ವಾಕ್ಯನ ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲರೂ ನಿನ್ನ ಹೇರೊಳಗೆ ಆಶೀರ್ವಾದ ಮಾಡಿ. ನಿನ್ನ ಹಸ್ತವ್ರ ಮ್ಯಾಗಿರಲಿ. ಅವ್ರ ಸುತ್ತಮುತ್ತಲು ಕಾಯಿ ದೇವದೂತನ ಬಿಸ್ತೀನಪ್ಪ ಸ್ವಾಮಿ. ಆರೋಗ್ಯ ದೇವದೂತನ ಬಿಸ್ತೀನಪ್ಪ. ಸಮೃದ್ಧಿ ದೇವದೂತನ ಬಿಸ್ತೀನಪ್ಪ ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಕೇಳ್ಕೊತೀನಪ್ಪ ಸ್ವಾಮಿ. ಮತ್ತೊಂದು ಆವೃತ್ತಿ ದೇವ್ರೆ, ನಮ್ಮೆಲ್ಲರೂನಪ್ಪ ಸ್ವಾಮಿ ವಾಕ್ಯಗಳನ್ನು ಕೇಳೋರನ್ನ ಹೇಳೋರನ್ನ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಕೇಳ್ಕೊತಾ ಯೇಸು ನಾಮದಾಗ ಪ್ರಾರ್ಥಿಸ್ತೇನೆ ದೇವ್ರೆ. ಆಮೇಲೆ ಯೇಸು ನಾಮದಲ್ಲಿ ತಮ್ಮೆಲ್ಲರಿಗೆ ವಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಈ ವಾಕ್ಯ ಆಶೀರ್ವಾದ ಆಗಿರಲಿ ಎಂಬುದಾಗಿ ಕೇಳ್ಕೊತಾ ಯೇಸು ನಾಮದಲ್ಲಿ ಈ ವಾಕ್ಯನ ಆಶೀರ್ವಾದ ಆಗಲಿ.